ಪವಿತ್ರ ಭಗವದ್ಗೀತೆಯ ಅದು ಏನಪ್ಪ ಅಂದ್ರೆ ಸ್ನಾನವನ್ನು ಮಾಡಿದ್ದೇವೆ, ಅದು ನಮ್ಮನ್ನು ಶುದ್ಧವನ್ನಾಗಿ ಮಾಡಿದೆ ಅನ್ನೋ ಒಂದು ಭಾವ ನಮ್ಮಲ್ಲಿ ಮೂಡಿದೆ. ನಮ್ಮ ವಿದ್ವಾನ್ ಸುಘೋಷಾಚಾರ್ಯರು ಈ 3 ದಿವಸ ನಮಗೆ 2 ಅಧ್ಯಾಯವನ್ನು ತಿಳಿಸಿದ್ದಾರೆ. ಸೊ ಅವರ ವಯಸ್ಸು ಬಹಳ ಇನ್ನೂ ಚಿಕ್ಕದು, 33 ವರ್ಷ ಅಂತವ್ರಿಗೆ ಬಹಳ ಅದ್ಭುತವಾಗಿ ಅವರು ತಮ್ಮ ಪ್ರವಚನವನ್ನು ನೀಡಿದ್ದಾರೆ. ಆ ಭಗವಂತ ಅವರಿಗೆ ಆಯುರ ಆರೋಗ್ಯ ಜೀವನದಲ್ಲಿ ಉಜ್ವಲವಾದ ಭವಿಷ್ಯವನ್ನ ಅವರು ಪಡೆಯಲಿ ಅಂತ ನಾನು ತಮ್ಮೆಲ್ಲರ ಪರವಾಗಿ ಆ ಶ್ರೀನಿವಾಸನಲ್ಲಿ ಬೇಡಿಕೊಳ್ತಾ ಇದ್ದೇನೆ. ಈಗ ಈ ಒಂದು 3 ದಿನದ ಕಾರ್ಯಕ್ರಮದ ಪ್ರಾಯೋಜನೆಯನ್ನ ನಮ್ಮ ಸಮಾಜದ ಹಿರಿಯರಾದ ಶ್ರೀ ಭಾಸ್ಕರ್ ಪಾಟೀಲ್ ದಂಪತಿಗಳು ಅವರು ಮಾಡಿದ್ದಾರೆ. ಅವರಿಗೆ ವಿದ್ವಾನ್ ಸುಘೋಷಾಚಾರ್ಯ ಅವರಿಂದ ಮಾಲಾರ್ಪಣೆ ಹಾಗೂ ಸನ್ಮಾನ ಮಾಡಿಸಲಾಗಿದೆ. ಅದಕ್ಕೆ ದಯಮಾಡಿ ಶ್ರೀಮತಿ ಹಾಗೂ ಶ್ರೀ ಭಾಸ್ಕರ್ ಪಾಟೀಲ್ ಅವರು ವೇದಿಕೆಗೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಈಗ ವಿದ್ವಾನ್ ಸುಘೋಷಾಚಾರ್ಯವರಿಂದ ಅವರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನ. ಗೀತಾಮಣಿ ಅವರು ಇದ್ದಾರೆ, ಬರಬಹುದು. ಓಂ ನತದ್ರಕ್ಷಾರ್ಗಸಿ ನವೇಶಾಸ್ತಾರಂತಿ ದೇವಾನಾಮೋದಃ ಪ್ರಥಮದಕ್ಕಶ್ಯೇತತ್ ಯೋ ವಿಪತ್ತಿ ರಾಕ್ಷಾಯಣಗಾಯನ್ಯಕ್ಕಸದೇವೇಶೋ ಪ್ರಣತೆ ದೀರ್ಘಮಾಯುಷ್ಯೇಷು ಪ್ರಣತೆ ದೀರ್ಘಮಾಯೋ ದೀರ್ಘಾಯುತ್ವಾಯ ಬಲಾಯ ವರ್ಚಸೆ ಸ್ವಪ್ರದಾಸ್ವಾಯ ಸಾ ಅಥೋ ದೇವ ಶರದಶತಂ. ಶ್ರೀನಿವಾಸ ಶ್ರೀಕೃಷ್ಣ ವಿಶೇಷ ಸೇವಾ ಈ ಒಂದು 3 ದಿನಗಳ ಪ್ರವಚನದ ಸೇವೆಯನ್ನ ನಿರ್ವಹಿಸಿದಂತಹ ಭಾಸ್ಕರ್ ಪಾಟೀಲ್ ದಂಪತಿಗಳಿಗೂ ಕೂಡ ಆ ಶ್ರೀನಿವಾಸನ ಆಶೀರ್ವಾದ ಸದಾ ಇರಲಿ ಅಂತ ನಾನು ತಮ್ಮೆಲ್ಲರ ಪರವಾಗಿ ಕೇಳಿಕೊಳ್ತಾ ಇದ್ದೇನೆ. ಈಗ ಈ 3 ದಿನಗಳವರೆಗೆ ಅಮೋಘವಾಗಿ ನಮ್ಮ ಮುಂದೆ ತಮ್ಮ ಜ್ಞಾನವನ್ನ ಹಾಗೂ ಭಗವಂತನ ಉಪದೇಶವನ್ನ ಬಹಳ ಸರಳವಾಗಿ ಉದಾಹರಣೆಗಳ ಸಹಿತ ಮನಮುಟ್ಟುವ ಹಾಗೆ ನಮ್ಮಲ್ಲಿ ಭಕ್ತಿಯನ್ನ ಆ ಭಗವಂತನ ಸ್ವರೂಪವನ್ನ ತುಂಬಿದ್ದಾರೆ. ಅವರಿಗೆ ನಮ್ಮ ಇಳಕಲ್ ಬ್ರಾಹ್ಮಣ ಸಮಾಜದ ವತಿಯಿಂದ ಈಗ ಗೌರವ ಅರ್ಪಣೆ ನಡೀತಾ ಇದೆ. ಅದನ್ನು ನಮ್ಮ ಅಧ್ಯಕ್ಷರು ನೆರವೇರಿಸಬೇಕಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಓಂ ಆ ಬ್ರಾಹ್ಮಣೋ ಬ್ರಹ್ಮವತ್ಸಸಿ ಶೂರಯಿಷವ್ಯೋ ದಿವ್ಯಾಧೀಮಹಾರಥೋ ಜಾಯತಾಂ ವಿದ್ಯಾಂಚ ಯಸ್ತದ್ವೇದೋ ಭಯಗ್ಗಾಸಃ ಅವಿದ್ಯಯಾ ಮೃತ್ಯುಂತೀರ್ತ್ವಾ ವಿದ್ಯಯಾ ಮೃತಮಶ್ನುತೆ. ಬ್ರಾಹ್ಮಣ ಸಮಾಜದ ಗೌರವ ಅರ್ಪಣೆಯನ್ನ ಸ್ವೀಕರಿಸಿದಂತಹ ವಿದ್ವಾನ್ ಸುಘೋಷಾಚಾರ್ಯ ಅವರಿಗೆ ಧನ್ಯವಾದಗಳು. ಈಗ ಕಮಲಾಕರ ದೇಶಪಾಂಡೆ ಅವರಿಂದ ಅನಿಸಿಕೆಗಳು ಒಂದು 4 ನುಡಿಗಳು. ಯಾಕಂದ್ರೆ ಅವ್ರಿಗೆ ಈಗ 7-15 ಬಸ್ ಅದ, ಆ ಬಸ್ಸಿಗೆ ಅವರು ತಲೆಯಲ್ಲಿದ್ದಾರೆ 4 ನುಡಿಗಳು. ತದನಂತರ ವಂದನಾರ್ಪಣೆಯನ್ನ ನಮ್ಮ ಬ್ರಾಹ್ಮಣ ಸಮಾಜದ ಅಧ್ಯಕ್ಷರು ನೆರವೇರಿಸಿದ್ದಾರೆ. ನೇರವಾಗಿ ನಾವು ಗಣಿತೋಪಣದಲ್ಲಿ ದೊಡ್ಡ ಮತ್ತು ಆಚಾರದಲ್ಲಿ ಮತ್ತೊಂದು
ಇದೆಲ್ಲ ಪ್ರತಿಪೂರ್ವಕವಾಗಿ ಅವರನ್ನು ನಮಿಸುತ್ತಾ ಮಲಯಾಳ ಹೇಳ್ತೀನಿ. ಅವ್ರು ಏನ್ ಹೇಳಿದ್ರು ಎಲ್ಕೆ ಬಂದು ಬಂದ ಅವ್ರಿಗೆ ವಯಸ್ಸದೇ ಒಂದು ವಾಕ್ಯ ಎಲ್ಕೆ ಕೊಡ್ತಾರೆ 3 ಕೊಟ್ಟಿದ್ರು ಹಾಗಾದ್ರೆ ಯಾರು ನೀವು ಏನ್ ಕಾಲದ ಇದು ನಮ್ಗೆ ಎಲ್ಕೆ ಬರೋದ್ರೆ ಅದನ್ನ ಒಂದು ಪುಸ್ತಕ ಹೇಳಿದ್ರು. ನಾವು ಪೂರ್ವಜರಿಗೆ ಬರ್ಕೊಂಡ್ರೆ ಬರ್ಕೊಂಡಿ ಬಂದು ಅದು ನಮ್ಮ ಭಾಗ್ಯದಿಂದ ಅವ್ರು ಪ್ರಶಂಸೆ ಮಾಡಿದ್ರು. ಅದು ಅಲಭ್ಯ ಅವ್ರು ಯಾಕಂದ್ರೆ ಅವ್ರ ಪೂರ್ವಜರಿಗೆ ಆಶ್ರಮ ಕೊಡುದಂತ ಹೇಳಿದ್ರು. ನಮ್ಮ ಅಷ್ಟು ಸಂತೋಷ ಅಂದ್ರೆ ನಮಗೆ ಇಲ್ಕಲ್ ಮಗ ಗ್ರಾಮ ಅವ್ರು ಗೋಪಾಲಾಚಾರ್ಯ ಸಾಹೇಬ್ ಕಾಯಂ 50 ವರ್ಷಗಳೇ ಅವರು ಬಂದು ತಬಲ ಭಾಷೆ ನಮ್ಮ ಸಣ್ಣ ತೀರ್ಥದಾಗ ಅವರು ನಮ್ಗೆ ಆತ್ಮೀಯರೇ ಅವರು. ಈ ಯುವ ಕೊಡಿ ಪಾಪ ನಮ್ಗೆ ಎಲ್ಲ ಹೇಳಿ ಅಂತ ಭಾಗ್ಯ ನಮ್ಮೆಲ್ಲರಿಗೂ ಕೊಡಲ್ಲ. ಅವ್ರು ನಾವು ಏನು ಇಲ್ಕಲ್ ಮಂದಿ ಪ್ರೀತಿ ಇರೋದು ನೀವು ಅಷ್ಟೇ ನಮ್ಮ ಪ್ರೀತಿ ಇರೋ ಆದರೆ ಅವರು ಯಾಕೆ ನಮ್ಗೆಲ್ಲರೂ ಹಚ್ಕೊಂಡಿರೋ ನೀವು ನಮ್ಮನ್ನು ಹಚ್ಕೊಂಡ್ರಿ ಅದು ನಾವು ಬಹಳ ಸಂತೋಷದ ಆತ್ಮೀಯತೆ ಇನ್ನೂ ಬರ್ಬೇಕಂತ ಅವರು ಅಭಿಲಾಷ ತೋರಿಸಿದ್ರು. ವೆಂಕಟಪತಿ ಕೂಡ್ಬೇಡಿ ನಮ್ಮ ವೆಂಕಟರಮಣಂದು ತಿರುಪತಿಗೆ ನಮ್ಮ ವೆಂಕಟಪತಿಗೆ ಹೋಲಿಸಿದ್ರು 2 ಸಲ ಎದ್ದೆ ಅಂತ. ಅದು ನಮ್ಮ ಭಾಗ್ಯ. ನಾವೆಲ್ಲರೂ ಪುನೀತರಾಗಿ ಅದನ್ನು ಅನ್ಯಾಯಕ್ಕೆ ಹೋಗಿದೆ. ವಿಶ್ವರೂಪ ದರ್ಶನ ಮತ್ತು ಭಕ್ತಿಗೆ 2 ಅದರಲ್ಲಿ ವಿಶ್ವರೂಪ ದರ್ಶನ ಆ ವಿಂಗಡಣೆ ಹೇಳಿದ್ರು ಅವರೆಲ್ಲ ಅದನ್ನ ಮಾಡ್ಯಾರ. ನಮ್ಗೆ ವಿಶ್ವರೂಪ ದರ್ಶನದಾಗಿ ನಾವೆಲ್ಲರೂ ಅದನ್ನ ಅನುಭವಿಸಿದ್ರು. ಪುನೀತರಾಗಿ ಬಿಡಿ ಗಂಗಾಪ್ರಾದಂತ ಅವ್ರನ್ನೆಲ್ಲ ಅವರ ವಾದ್ಯ ಹೆಂಗಂತಂದ್ರೆ ಎಲ್ಲರೂ ಕೇಳಿದ್ರು ಗೊತ್ತದ ಹೇಳಿ ಮಾತ್ರ ನಮ್ಮ ಶಬ್ದಗಳು ಸಾಲಾಗಿಲ್ಲ. ಅಂಥವ್ರು ನಮ್ಗೆ ದೊರಕ್ಯಾರ. ಅವ್ರು ಮತ್ತೆ ಹಿಂದಿನವರು ಎದಿಗಳಾಗ್ಯಾರ. ಅದು ರೂಪರೇಖೆ ಆಗಿಲ್ಲ ಏನೋ ಅವ್ರ ಕಲ್ಯಾಣ ಎಲ್ಲ ಆಗಿರ್ತದೆ. ಮುಂದೆ ಅವರು ಇನ್ನೂ ಹೆಚ್ಚಿನ ಕೀರ್ತಿವಂತರಾಗಿ ನಮ್ಮ ಕರ್ನಾಟಕ ಇಲ್ಲಿ ಭಾರತ ದೇಶಕ್ಕೆ ಆಗಲಿಕ್ಕೆ ಅವರು ವಾಕ್ಯದಲ್ಲಿ ಸಾಕಷ್ಟು ಸರಸ್ವತಿ ದೇವರು ನಾಗಿ ಮೇಲೆ ಆಶ್ರಯ ಮಾಡ್ತಾ ಇದ್ದಾಳೆ ಅಂತ ಅವ್ರು ದೊರಕಿದ್ದು ಅವ್ರು ಉತ್ತರೋತ್ತರ ಆಗಲಿ. ಮತ್ತು ಅವ್ರು ಏನ್ ಹೇಳಿದ್ರು ಇನ್ನು ಇದ್ದಂಗೆ ಇಲ್ಲಾರ್ದಂಗೆ ಇರಬೇಕು. ಅದಕ್ಕೆ ನಮ್ಮ ಬಿಲ್ಲಜಾರ ಮಕ್ಕಳ ಆಡಿಸುವಾಗ ಕರೆಯುವಾಗ ಹಯ ಪದಕಿ ಗಜ ಮೊದಲಾದ ವಾಹನಗಳಲ್ಲಿ ಬೆಳೆಯುವಾಗ ಬಿಕ್ಕುವಾಗ ಹಾಕಲಿಸುವಾಗ ದೇವಕಿ ನಂತರ ನೀವು ಅಂತ ಹೇಳಿದ್ರು. ಎಲ್ಲ ಕೆಲಸ ದೇವರ ನೆನಪಾತ ಪಟ್ಟರು. ಅದು ನನಗೆ ಏನೋ 60 ವರ್ಷದಿಂದ ನಾವು ಕೇಳಿದ್ವಿ. ಬಿಲ್ಲಜಾರಿಗೆ ಬಂದು ಹೇಳಿದ್ರು ಸಣ್ಣ ಹುಡುಗ ಕಲರನ್ನು ವಾಕ್ಯದವ್ರಿಗೆ ಎಲ್ಲರಿಗೂ ಗೊತ್ತಿದ್ರು ಹಾಡು ಅಂತ. ನನಗೆ ಅವ್ರೇನೋ ಅವ್ರಿಗೆ ಸವಾಲುಗಳು ಹೋಗ್ಬೇಕಾದ್ರೆ ದಯವಿಟ್ಟು ನಾನು ಅವ್ರಿಗೆ ನಾವು ಮನವಿ ಮಾಡಿಕೊಡ್ಬೇಕು. ಅವ್ರಿಗೆ ನಾವು ತುಂಬಾ ಇದ್ದೀವಿ ಸಮಾಜಪರವಾಗಿ ಮತ್ತು ಅನಂತ ಉತ್ತರ ಶಿಖರಕ್ಕೇರಲಿ ಅನ್ನೋದು ನಮ್ಮ ಎಲ್ಲರಿಗೂ ಹಬ್ಬ ಇತ್ತು. ಆ ಉದ್ಯೋಗದಲ್ಲಿ ಅವರನ್ನ ಹಾರೈಸಿದ್ದಾರೆ ಕರ್ನಾಟಕ ಮಾಡಿದವರು. ಈಗ ವಂದನಾರ್ಪಣೆ ನಮ್ಮ ಬ್ರಾಹ್ಮಣ ಸಮಾಜದ ಅಧ್ಯಕ್ಷರಾದ ಶ್ರೀ ಪಾಂಡುರಂಗ ಕುಲಕರ್ಣಿ ಅವರಿದ್ದಾರೆ. ಇಲ್ಕಲ್ಗೆ ಆಗಮಿಸಿದಂತ ಶ್ರೀವರಿಗೆ ನನ್ನ ಇಲ್ಕಲ್ ಸಮಾಜದ ವತಿಯಿಂದ ಹಾರ್ದಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ದಯವಿಟ್ಟು ಅವ್ರಿಗೆ ಟೈಮ್ ಆದ ಕಾರಣ 7-15 ನಿಮಿಷ ಹೆಚ್ಚಿನ ಮಾತಾಡಲ್ಲ. ಒಂದು ವಿಶೇಷ ಏನಂದರೆ ನಮ್ಮ ಇಲ್ಕಲ್ ಬಗ್ಗೆ ಇಷ್ಟ ಪ್ರತಿಯೊಬ್ಬರಿಗೆ ಆಜ್ಞೆ ಆಗ್ತಾಯ ಪ್ರತಿಯೊಬ್ಬ ಗುರುಗಳು ಏನು ಹೇಳ್ತಾರೆ ಅಂದರೆ ಮತ್ತೊಮ್ಮೆ ನಮ್ಮನ್ನು ಇಲ್ಕಲ್ಗೆ ಕರೆಸಿ ಇಲ್ಕಲ್ಲದ ಜನ ನಮ್ಮನ್ನು ಎಲ್ಲರನ್ನೂ ಅಷ್ಟು ಪ್ರೀತಿಸ್ತಾರೆ. ಪದೇ ಪದೇ ನಮ್ಮನ್ನು ಕರೆಸಿ ಅಂತ ಒಂದು ಮಾತನ್ನು ಹೇಳಿದ್ರೆ ನನಗೆ ತುಂಬ ಸಂತೋಷ ಆಯಿತು. ಅದಕ್ಕಾಗಿ ನಾನು ಬ್ರಾಹ್ಮಣ ಸಮಾಜಕ್ಕೆ ಋಣಿಯಾಗಿದ್ದೀನಿ ಅಂತ ಹೇಳಿದ್ದಾರೆ. ಈಗ ಎಲ್ಲರೂ ಒಬ್ಬೊಬ್ಬರಾಗಿ ಬಂದು ಮಂತ್ರಾಕ್ಷರಿ ಹಾಗೂ ಪ್ರಸಾದವನ್ನು ಸ್ವೀಕರಿಸಬೇಕಂತ ನಾನು ಕೇಳ್ಕೊತಾ ಇದ್ದೇನೆ. ಬೇಗ ಬೇಗನೆ